ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಆದಾಯ ತೆರಿಗೆ ಇಲಾಖೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಸ್ಯಾಲ್ರಿ ಏನಿರುತ್ತೆ, ವಯೋಮಿತಿ ಏನ್ ಮಾಡಿರಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಬಹುದು. ವಿಡಿಯೋನ ಶುರು ಮಾಡೋಣ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆದಾಯ ತೆರಿಗೆ ಇಲಾಖೆಯವರು 100 ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ 1 ಹುದ್ದೆ, ಸ್ಟೆನೋಗ್ರಾಫರ್ ಗ್ರೇಡ್ 1 ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಾರ್ಮ್ಸ್ ಪ್ರಕಾರ ಇರುತ್ತೆ. ನೆಕ್ಸ್ಟ್, ವಯೋಮಿತಿ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 56 ವರ್ಷದವರು ಕೂಡ ಅಪ್ಲಿಕೇಶನ್ನ ಹಾಕೋಬಹುದು. ಗೊತ್ತಾಯ್ತಲ್ಲ, 18ರಿಂದ 56 ವರ್ಷ. ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಸಂದರ್ಶನ ಇರುತ್ತೆ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ, ಇದು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನೆಕ್ಸ್ಟ್, ಅಪ್ಲಿಕೇಶನ್ನ ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ನ ಹಾಕೋಬೇಕಾಗತ್ತೆ. ಆಫ್ಲೈನ್ ಅಂತ ಏನು ಅಂತ ಕೇಳಿದ್ರೆ ನೀವು ಪೋಸ್ಟ್ ಮೂಲಕ ಕಳಿಸಬಹುದು, ರಿಜಿಸ್ಟರ್ ಪೋಸ್ಟು, ಸ್ಪೀಡ್ ಪೋಸ್ಟು ಇದ್ರ ಮೂಲಕ ಕಳಿಸ್ಬೋದು, ಅಥವಾ ಕೊರಿಯರ್ ಮೂಲಕ ಕಳಿಸಬಹುದು, ಅಥವಾ ಈ ಪ್ಲೇಸ್ ನಿಮಗೆ ಹತ್ತಿರ ಇದ್ರೆ ನೀವೇ ಖುದ್ದಾಗಿ ಹೋಗಿ ಕೂಡ ತಗೊಂಡು ಹೋಗಿ ಕೊಡಬಹುದು. ಓಕೆನಾ? ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ, ಅಲ್ಲಿಗೆ ನೀವು ಕಳಿಸ್ಬೇಕಾಗತ್ತೆ. ಇನ್ಕಮ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಡ್ಮಿನ್ ಅಂಡ್ TPS 7th ಫ್ಲೋರ್, ಆಯಕಾರ ಭವನ್, ಓಲ್ಡ್ ರೈಲ್ವೆ ಸ್ಟೇಷನ್ ರೋಡ್, ಕೊಚ್ಚಿ 682018. ಇಲ್ಲಿಗೆ ನೀವು ಅಪ್ಲಿಕೇಶನ್ನ ಕಳಿಸ್ಕೊಡ್ಬೇಕಾಗತ್ತೆ. 31 ಮಾರ್ಚ್ 2025 ಒಳಗಡೆ ಕಳಿಸ್ಕೊಡ್ಬೇಕಾಗತ್ತೆ. ಅದರ ನಂತರ ಕಳಿಸಿದ್ರೆ ನಿಮಗೆ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಈ ಅಫಿಷಿಯಲ್ ವೆಬ್ಸೈಟ್ ಲಿಂಕು ಮತ್ತೆ ಈ ಅಡ್ರೆಸ್ ಇವೆಲ್ಲ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸಪ್ ಚಾನಲ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ ಜಾಯಿನ್ ಆಗಿ. ಪ್ರತಿದಿನನೂ ಜಾಬ್ ಡೀಟೇಲ್ಸು, ಜಾಬ್ ಅಪ್ಡೇಟ್ ಸಿಗುತ್ತೆ. ಹಲವಾರು ಜನ ಆಗಲೇ ಜಾಯಿನ್ ಆಗಿದ್ದಾರೆ. ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದ್ರೆ 35,400 ರೂಪಾಯಿಂದ ಹಿಡಿದು 1,12,400 ರೂಪಾಯಿ ಇರುತ್ತೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. ಅಪ್ಲಿಕೇಶನ್ ಫಾರಂ ಫಿಲಪ್ ಮಾಡೋಕ್ಕಿಂತ ಮುಂಚೆ ಈ ಡಾಕ್ಯುಮೆಂಟ್ಸ್ನ ತೆಗೆದಿಟ್ಕೊಳ್ಳಿ, ಇದರ ಅವಶ್ಯಕತೆ ಇದೆ. ಏನೇನು ಅಂತ ಹೇಳಿದ್ರೆ ಬಯೋಡೇಟಾ ಇರಬೇಕು, ಅದರಲ್ಲಿ ಮೊಬೈಲ್ ನಂಬರು, ಇಮೇಲ್ ID ಮೆನ್ಷನ್ ಮಾಡಿರ್ಬೇಕಾಗತ್ತೆ. ನೆಕ್ಸ್ಟ್, ಏಜ್ ಪ್ರೂಫಿಗೆ SSLC ಮಾಸ್ ಕಾರ್ಡ್ನ ಅಗತ್ಯ ಇದೆ. ನೆಕ್ಸ್ಟ್, ಎಜುಕೇಷನಲ್ ಸರ್ಟಿಫಿಕೇಟ್ಸ್, ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಇದೆಲ್ಲದನ್ನು ಇಟ್ಕೊಂಡಿರಿ, ಒಂದು ಕಾಪಿ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ಆಫ್ಲೈನ್ ಅಂದರೆ ಹಾರ್ಡ್ ಕಾಪಿ ಬೇಕಾಗುತ್ತೆ, ಸ್ಕ್ಯಾನರ್ಡ್ ಕಾಪಿ ಬೇಡ. ನೀವು ಅಪ್ಲಿಕೇಶನ್ ಜೊತೆ ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗತ್ತೆ. ಓಕೆನಾ? ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ ಒಂದ್ಸಲ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ನೆಕ್ಸ್ಟ್, ಉದ್ಯೋಗ ಸ್ಥಳ ಕೇರಳ. ನೆಕ್ಸ್ಟ್, ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 28 ಜನವರಿ 2025, ಕೊನೆಯ ದಿನಾಂಕ 31 ಮಾರ್ಚ್ 2025. ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ದೇನೆ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಏನಾದರೂ ತಪ್ಪುಗಳಾದರೆ ತಿದ್ದುಪಡಿಗೆ ಅವಕಾಶ ಇಲ್ಲ, ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದಿ ಅಂತ ಹೇಳೋದು. ಈ ಅಫಿಷಿಯಲ್ ನೋಟಿಫಿಕೇಶನ್ನು, ಅಪ್ಲಿಕೇಶನ್ ಫಾರಮ್ಮು ಇದೆರಡು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್, ಅಪ್ಲಿಕೇಶನ್ ಫಾರಂ ಎರಡನ್ನು ಡೌನ್ಲೋಡ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ incometaxindia.gov.in. ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ನೆನಪಿಸ್ತಾ ಇದ್ದೀನಿ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ಡೌಟ್ಸ್ ಇದೆಯಾ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ದಿವಸ ಸಿಗೋಣ. ಬಾಯ್ ಬಾಯ್.